ಓಕೆ, ಎ.ವಿ.ಆರ್ ಟಸ್ಕಸ್ ಶೈಲೇಶ್ ಸರ್ ಇದ್ದಾರೆ, CEO. ಸರ್ ಹೇಳಿ, ಹೇಗೆ ಅನಿಸ್ತದೆ ದುಬೈಗೆ ಬಂದಿದ್ದೀರಾ ಎ.ವಿ.ಆರ್ ಟೀಮ್ ಕಳ್ಕೊಂಡು? ದುಬೈಗೆ ಎಲ್ಲರೂ ಬರ್ತಾರೆ, ಹ್ಞೂ ಬಟ್ AVR ಗ್ರೂಪ್ ಜೊತೆ ಬರೋದೇ ಒಂದು ಬೇರೆ ಅದು. ಸೊ ಅದರಲ್ಲಿ ಗ್ಲಾಮರ್ ಬೇರೆ ಇದೆ, ಅಥವಾ ಒಂದು ಲೆವೆಲ್ ಇದೆ, ಒಂದು ಕ್ಲಾಸ್ ಇದೆ. ಸೊ ಕಮಿಂಗ್ ವಿತ್ AVR ಆ್ಯಸ್ ಎ ಬ್ರ್ಯಾಂಡ್, ಆಸ್ AVR ಗ್ರೂಪ್ ಇಸ್ ಡಿಫ್ರೆಂಟ್, ಒಂದು ಲೆವೆಲೇ ಬೇರೆ. ಸೊ ಸರ್, ಆ್ಯಸ್ ಎ CEO ಆಗಿ ಅಂದರೆ ಪರ್ಟಿಕ್ಯುಲರ್ಲಿ ಕ್ರಿಕೆಟ್ಗೆ ಯಾಕೆ ಏನು ಎ.ವಿ.ಆರ್ ಅಂದರೆ ತುಂಬ ಟೀಮ್ಸ್ ತೊಗೊಂಡಿದ್ದೀರಾ, ಇದೆ ಅಂತ ಅಲ್ಲ, ರಾಜ್ ಕಪ್ಪೆ ಅಂತಲ್ಲ, ತುಂಬ ಬಳ್ಳಾರಿ ಟಸ್ಕರ್ಸ್ ಅಂತ ಒರಿಜಿನಲ್ ಕ್ರಿಕೆಟ್ ಪ್ಲೇಯರ್ಸ್ನೂ ಕೂಡ ಬೈ ಮಾಡಿ ತೊಗೊಂಡಿದ್ದೀರಾ. ಯಾಕೆ ಅಲ್ಲ, ಕ್ರಿಕೆಟ್ ಅಂದ್ರೆ ಮೇಲೆ ಪ್ಯಾಷನೇಟ್ ಅಂತ? ಅರವಿಂದ್ ಮುಂಚೆ ಅವನೊಬ್ಬ ಕ್ರೀಡಾಪಟ ಆಗಿರೋದ್ರಿಂದ, ಅವನೊಬ್ಬ ಕ್ರಿಕೆಟರ್ ಆಗಿರೋದ್ರಿಂದ ಮುಂಚೆ ಅವನಿಗೆ ಒಂದು ಪ್ಯಾಷನ್ ಇದೆ ಗೇಮ್ಗೆ. ಸೊ ಅದರಿಂದ ನಾನು ಅವನ ಜೊತೆ ಆಲ್ಮೋಸ್ಟ್ 13-14 ವರ್ಷದಿಂದ ಕ್ರಿಕೆಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮೊನ್ನೆ ನಾನು ಅದು ಬೇರೆ ಇಂಟರ್ವ್ಯೂಲಿ ಹೇಳಿದಾಗೆ, ಇಲ್ಲಿ ಎಲ್ಲರಿಗೂ ಒಂದು ಅವಕಾಶ ಸಿಗ್ತಿದೆ ದುಡಿಲಿಕ್ಕೆ, ಮಾಡಲಿಕ್ಕೆ. ಸೊ ಕ್ರಿಕೆಟ್ಗೆ ಪ್ರೋತ್ಸಾಹ ಅಲ್ಲದೆ ಅವ್ರ ಜೀವನ ನಡೆಸಲಿಕ್ಕೆ ಒಂದು ಆಧಾರ ಆಗ್ತದೆ. ಅದರಿಂದ ವಿ ಆರ್ ಎನ್ಕರೇಜಿಂಗ್ ಕ್ರಿಕೆಟ್ ಲಾರ್ಜರ್ ಎಕ್ಸ್ಟೆಂಟ್. ಸೊ ಸುಮಾರು ಟೀಮ್ಗಳು ನಾವು ತೊಗೊಳ್ತಾ ಇದ್ದೀವಿ. ಸರ್, ಅಂದರೆ ಒಂದು ಡಿಸಿಷನ್ ನಿಮ್ಮ ಕೈಲೇ ಇರುತ್ತೆ, ಎಂಡ್ ಆಫ್ ಡಿಸಿಷನ್ CEO ಕೈಲಿ. ಪ್ರತಿಯೊಂದು ಏನೇ ಆದಾಗ್ಲೂ ಇಷ್ಟೊಂದು ಜನ ಎಲ್ಲ ಮ್ಯಾನೇಜ್ಮೆಂಟ್ ಇರ್ತಾರೆ, ಎಲ್ಲರೂ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿಲ್ಲ. ಎಷ್ಟು ಕಷ್ಟ ಇದೆ, ಎಷ್ಟು ಚಾಲೆಂಜಿಂಗ್ ಆಗಿದೆ, ಎಸ್ಪೆಷಲಿ ಸೆಲೆಬ್ರಿಟೀಸ್ನ ಮ್ಯಾನೇಜ್ ಮಾಡೋದು ಎಷ್ಟಿದೆ? ದೇವ್ರ ದಯದಿಂದ ನಮಗೆ ನಾವು ಮ್ಯಾನೇಜ್ಮೆಂಟಲ್ಲಿ ಬರಬೇಕಾದ್ರೆ ಮೆನ್, ಮೆಟೀರಿಯಲ್, ಆಮೇಲೆ ಮನಿ ಬೇಕಾಗುತ್ತೆ. ನಮಗೆ ದೇವ್ರ ದಯದಿಂದ ವಿ ಹ್ಯಾವ್ ಮನಿ. ನಾವು ಹೇಳ್ಕೊಂತ ದುರಾಂಕರದಿಂದ ಹೇಳ್ತಾ ಇಲ್ಲ, ದೇವ್ರ ದಯದಿಂದ ನಮ್ಗೆ ಅದು ಇರೋದ್ರಿಂದ ವಿ ಆರ್ ಏಬಲ್ ಟು ಮ್ಯಾನೇಜ್. ಆಮೇಲೆ ನಮ್ಮದೇ ಆದಂಥ ಒಂದು AVRಲ್ಲಿ ಏನು ಕೋರ್ ಕಮಿಟಿ ಏನಿದೆಯಲ್ಲ, ಅರವಿಂದ್ ನೋಡ್ಕೊತಾನೆ. ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಅಭಿಷೇಕ್ ರೈ ಏನಿದ್ದಾನೆ, ಹಿ ಡಸ್ ಅ ವಂಡರ್ಫುಲ್ ಜಾಬ್. ಅದ್ರ ಜೊತೆಗೆ ಪ್ರಸನ್ನ ಇದ್ದಾರೆ. ಸೊ ನಾವೆಲ್ಲ ಒಂದು ಗ್ರೂಪ್ ಆಗಿ ಹೋಗ್ತಿರೋದ್ರಿಂದ ಎಲ್ಲ ಸುಗಮವಾಗಿ ನಡೀತಾ ಇದೆ, ಯಾವುದೇ ಒಂದು ತೊಂದರೆ ತಾಪತ್ರೆಗಳು ಬರ್ತಿಲ್ಲ. ಅದಲ್ಲದೆ ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳಿಕೆ ಏನು ಇಷ್ಟಪಡ್ತೀನಿ, ಎಲ್ಲ ಸೆಲೆಬ್ರಿಟಿಗಳು ಅವ್ರ ಸೆಲೆಬ್ರಿಟಿ ಇದ್ರೂ ಅದನ್ನು ಮರೆತು ನಮ್ಮ ಜೊತೆ ಒಡನಾಟ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಯಾವುದೂ ತೊಂದರೆ ಆಗ್ತಾಯಿಲ್ಲ ನಮಗೆ. ಸರ್, ಈಗ ನೆಕ್ಸ್ಟ್ ಏನೇನೆಲ್ಲ ಪ್ಲ್ಯಾನ್ಸ್ ಇದೆ ಸರ್ ಎ.ವಿ.ಆರ್ ಕಡೆಯಿಂದ? ಇವಾಗ ನೆಕ್ಸ್ಟ್ ನಮಗೆ ಬರೋ ಮಂತ್ ಎಂಡಲ್ಲಿ WWCL ಇದೆ, ವಿಂಡ್ ಬಾಲ್ ವುಮೆನ್ಸ್ ಕ್ರಿಕೆಟ್ ಲೀಗು. ಅದಾದಮೇಲೆ ನಾವು ಬಾಂಗ್ಲಾದೇಶ್ಗೆ ನಮ್ಮ ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದ ನಂತರ ನಮಗೆ ಬ್ಯಾಂಗ್ಳೂರ್ ಪ್ರೀಮಿಯರ್ ಲೀಗ್ ಇದೆ. ಅದಾದಮೇಲೆ ಅಡ್ವೊಕೇಟ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗ್, ಅದೊಂದು ಟೀಮ್ ತೊಗೊಂಡಿದ್ವಿ, ಬ್ಯಾಂಗ್ಳೂರ್ ಟಸ್ಕರ್ಸ್ ಅಂತ, ಬ್ಯಾಂಗ್ಳೂರ್ ವಕೀಲ್ ಟಸ್ಕರ್ಸ್ ಅಂತ, ಅದು ಮುಂಬೈನಲ್ಲಿದೆ. ಅದಾದಮೇಲೆ ಮಬಿ TPL ಇದೆ. ಸೊ ಕ್ರಿಕೆಟ್ ನಡೀತಾನೆ ಇರುತ್ತೆ, ದಿನ 24/7 ಇದ್ದಂಗೆ 365 ಡೇಸ್ ನಾವು ಕ್ರಿಕೆಟಲ್ಲಿ ತಲ್ಲೀನರಾಗಿರ್ತೀವಿ. ಸೊ ಕ್ರಿಕೆಟ್ ಬಿಟ್ಟು ಬೇರೆ ಏನೋ ಸಿನಿಮಾ ಆಗಲಿ ಆ ಥರ ಏನೋ ಬೇರೆ ಏನೋ ಮಾಡಬೇಕಂತ ಪ್ಲಾನ್? ಅರವಿಂದ್ ಅವರು ಫ್ಯಾಮಿಲಿ ಮುಂಚೆ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದವರು. ಅವರು ಸುಮಾರು ಫಿಲ್ಮ್ಗಳು ನಿರ್ದೇಶಿಸಿದ್ದಾರೆ ಮತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವನಿಗೂ ಇದೆ ಕೆಲವೊಂದೆಲ್ಲ. ಆಮೇಲೆ ಮ್ಯೂಸಿಕ್ ಆಲ್ಬಮ್ಸ್ ಮಾಡಬೇಕಂತ ನಮ್ಮ ಸುಮಾರು ದಿವಸದಿಂದ ಮಾಡಿದ್ದೀವಿ. ಅದಕ್ಕೂ ಒಂದು ಶೇಪ್ ಆಗಲಿ, ಅದು ರೂಪ ಕೊಡ್ತಾಯಿದ್ದೀವಿ. ಅಫ್ಕೋರ್ಸ್ ಈಸ್ ದೇರ್ ಫಾರ್ ನಾಟ್ ಓನ್ಲಿ ಓವರ್ ಆಲ್ ಬರೀ ಕ್ರಿಕೆಟ್ ಒಂದೇ ಅಲ್ಲ, ಎಂಟರ್ಟೈನ್ಮೆಂಟ್ಗೂ ನಾವು ಇದು ಮಾಡ್ತಿದ್ವಿ. ಬಟ್ ನಮ್ಮ ಮೇನ್ ರೀಸನ್ ಏನಂದರೆ ಜನಗಳಿಗೆ ಒಂದು ಆದಾಯ ಆಗಲಿ, ನಾವು ಪ್ಯಾಷನ್ ಅಲ್ಲದೆ ಜನಗಳಿಗೆ ಒಂದು ಆದಾಯ ಆಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ಕ್ರಿಕೆಟ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ, ಅಥವಾ ಫಿಲಿಮ್ ಆಗಲಿ, ಅಥವಾ ಮ್ಯೂಸಿಕ್ ಆಗಲಿ ನಾವು ಮಾಡ್ತಿದ್ವಿ. ಖಂಡಿತ ಮಾಡೇ ಮಾಡ್ತೀವಿ ಇದನ್ನು ನಾವು. ಸೂಪರ್ ಸರ್, ಥ್ಯಾಂಕ್ ಯು.